ಗುಡ್ ಮಾರ್ನಿಂಗ್ ಬೇಟ್ಸ್ಗೆ ಸ್ವಾಗತ. ನಮ್ಮ ಪರಿಸರದಲ್ಲಿ, ನಮ್ಮ ಸುತ್ತಮುತ್ತಲಲ್ಲಿ ನಮ್ಮನ್ನು ನೇರವಾಗಿ ದ್ವೇಷ ಮಾಡೋರು, ಅವಮಾನ ಮಾಡೋರು ನಮ್ಗೆ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ನಾವು ಅವರಿಂದ ಅಂತರವನ್ನು ಕಾಪಾಡ್ತೀವಿ. ಆದರೆ ಸುಪ್ತ ಮನಸ್ಸಿನಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸ್ತಿದ್ದವರು, ನಿಮಗೆ ಅವಮಾನ ಮಾಡಬೇಕಂತ ಹೊಂಚಾಕೋರು ನಿಮಗೆ ಗೊತ್ತಾಗದೇ ಇಲ್ಲ. ಆದರೆ ಅದು ಕೆಲವರಿಗೆ ಗೊತ್ತಾಗುತ್ತೆ, ಅವರು ಜಾಗೃತರಾಗ್ತಾರೆ. ಭಾಳಷ್ಟು ಜನರಿಗೆ ಅದು ಗೊತ್ತಾಗಲ್ಲ. ಯಾಕಂತೇಳಿದರೆ ಅವರು ಆ ರೀತಿಯ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ಕೊತಾರೆ. ನಮ್ಮ ಆಪ್ತರಾಗಿ, ನಮ್ಮ ಹಿತೈಷಿಗಳಾಗಿ, ನಮ್ಮ ಹಿತ ಕಾಪಾಡುವವರಾಗಿ ಕಂಡು ಬರ್ತಾರೆ. ಆದರೆ ಈ ಸುಪ್ತ ಮನಸ್ಸಿನಲ್ಲಿ ದ್ವೇಷ ಮಾಡೋರು ಯಾರು, ನಮ್ಮ ಏಳಿಗೆ ಸಹಿಸದವರು ಯಾರು, ಅದನ್ನೆಲ್ಲ ನಮ್ಮನ್ನು ಅವನತಿ ಮಾಡಬೇಕು ಡೆಸ್ಟ್ರಾಯ್ ಮಾಡಬೇಕು ಅನ್ನೋರು ಯಾರು ಅನ್ನೋದು ನಾವು ತಿಳ್ಕೊಂಡಿದ್ರೆ ನಮಗೆ ಗಂಡಾಂತರ ಕೂಡ ಮುಂದೆ ಕಾದಿರೋದು ಸಹಜ. ಯಾಕೆ ಹೇಳ್ತೀನಿ ಅಂತೇಳಿದರೆ, ಇದು ನನ್ನ ಒಬ್ಬನ ಅನುಭವ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲರ ಅನುಭವ ಕೂಡ ಆಗುತ್ತೆ. ಆದರೆ ಅದನ್ನು ನಾನು ಇನ್ನೊಮ್ಮೆ ನಿಮಗೆ ಗೊತ್ತಾಗಲಿ ಅಂತ ಬಿಡಿಸಿ ಹೇಳಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ನೀವು ಆಲೋಚನೆ ಮಾಡಿ, ನಿಮ್ಮ ಸುತ್ತಲಿನ ಪರಿಸರದಲ್ಲಿ ನಿಮ್ಮನ್ನು ಹೆಚ್ಚು ಇಷ್ಟಪಡೋರಲ್ಲಿ ಎಷ್ಟು ಜನರು ಸಾಚ ಇದ್ದಾರೆ? ಅವರು ನಿಜವಾಗಲೂ ನಿಮ್ಮನ್ನು ಇಷ್ಟಪಡ್ತಾರಾ? ನಿಮ್ಮ ಏಳಿಗೆಯನ್ನು ಅವರು ಇಷ್ಟಪಡ್ತಾರಾ, ಹಾರೈಸ್ತಾರಾ? ಅದನ್ನು ನೀವು ಪರೀಕ್ಷೆ ಮಾಡ್ತಾ ಹೋಗಿ. ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮ ಮಿತ್ರರು ಅಂತ ಏನಿರ್ತಾರೆ, ಅವರು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಯಾವುದಕ್ಕಂತೇಳಿದರೆ ನಮ್ಮನ್ನು ಗುಂಡಿಗೆ ಹಾಕಲಿಕ್ಕೆ ಟಾರ್ಗೆಟ್ ಮಾಡ್ತಿರ್ತಾರೆ. ಅದು ಹೇಗಿರುತ್ತೆ ಅಂದರೆ, ನಿಮ್ಮ ವ್ಯವಹಾರದಲ್ಲಿ ಏನಾದರೂ ಒಂದು ಕೊಂಕು ಮಾತನ್ನು ನಿಮ್ಮೊಟ್ಟಿಗೆ ವ್ಯವಹಾರ ಮಾಡಲಿಕ್ಕೆ ಬಂದಂಥವನಿಗೆ ಕಿವಿಗೆ ತಲುಪಿಸೋ ಕೆಲಸ ಮಾಡ್ತಾರೆ. ಇನ್ನು ನಿಮ್ಮ ಸಂಬಂಧಿಗಳಲ್ಲಿ ನಿಮ್ಮನ್ನು ಅವರು ತಪ್ಪಾಗಿ ಗ್ರಹಿಸುವಂತೆ ನಿಮ್ಮದು ಯಾವುದೋ ಒಂದು ಸಂದರ್ಭದ ಮಾತನ್ನು ಎಳೆ ನಿಮಗೆ ನಿಮ್ಮ ಸಂಬಂಧಿಗೆ ಮರ್ತೋಗಿದ್ರು ಕೂಡ ಅವರು ಅದನ್ನು ನೆನಪು ಮಾಡಿ ನಿಮ್ಮ ಸಂಬಂಧಕ್ಕೆ ಒಂದೆರಡು ಹನಿ ಹುಳಿ ಹಾಕ್ತಾರೆ. ಇನ್ನು ನಿಮ್ಮ ಊರು ಮನೆಯಲ್ಲಿ ಅವರು ನೇರವಾಗಿ ನಿಮಗೆ ವಿರೋಧ ಮಾಡಲಿಕ್ಕೆ ಬರಲ್ಲ. ಅದಕ್ಕೇನು ಮಾಡ್ತಾರೆ, ನಿಮ್ಮ ವಿರೋಧಿಗಳನ್ನು ಹಿಡಿದು ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚು ನಿಮಗೆ ವಿರೋಧ ಮಾಡಬೇಕು, ನಿಮಗೆ ತೊಂದರೆ ಮಾಡಬೇಕು ಅನ್ನೋದನ್ನು ಅವರು ಮಾಡೇ ಮಾಡ್ತಾರೆ. ಈ ರೀತಿ ಟಾರ್ಗೆಟ್ ಮಾಡೋರು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಮೊನ್ನೆ ಕಾಂಬ್ಳಿ ಮತ್ತು ಸಚಿನ್ ತೆಂಡೂಲ್ಕರ್ ಅವರ ಬಗ್ಗೆ ಒಂದು ಲೇಖನ ಓದಿದೆ. ಅದರಲ್ಲಿ ಮಾಂಜ್ರೇಕರ್ ಬರೀತಾರೆ, ಕಾಂಬ್ಳೆ ಯಾವಾಗಲೂ ಸಚಿನ್ ತೆಂಡೂಲ್ಕರ್ಗೆ ಟಾರ್ಗೆಟ್ ಮಾಡ್ತಿದ್ದ. ಅವರು ಚೆನ್ನಾಗಿ ಆಡಿದ್ರು, ಅದರಿಂದ ತಪ್ಪನ್ನು ನೀನು ಇನ್ನೂ ಚೆನ್ನಾಗಿ ಹಿಂಗೆ ಆಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು, ಇನ್ನೂ ಬೇಗ ನೋಡಿಬೇಕಿತ್ತು. ಈ ರೀತಿಯ ಆಕ್ಷೇಪಣೆಗಳು ನೋಡಲಿಕ್ಕೆ ಬೇರೆಯವರಿಗೆ ಅವ್ರ ಹಿತೈಷಿ ರೀತಿಯಲ್ಲಿ ಅವ್ರು ಕಂಡರೂ ಕೂಡ ಅವರ ಮಾತುಗಳು ಅವರ ವಿರುದ್ಧ ಅವರನ್ನು ಕಾಲೆಳೆಯುವಂಥ, ಟಾರ್ಗೆಟ್ ಮಾಡುವಂಥ ಪ್ರಯತ್ನಗಳಾಗಿತ್ತು ಅಂತ. ಇಂತಹ ಪ್ರಯತ್ನಗಳು ಅಂತಹ ಸ್ಟಾರ್ ವರ್ಲ್ಡ್ ಕ್ರಿಕೆಟ್ನಲ್ಲೇ ಅತಿರಥ ಮಹಾರಥರೆಲ್ಲ ಇದ್ದಾಗ ಇನ್ನು ನಮ್ಮಂಥವ್ರು ನಿಮ್ಮಂಥ ಪ್ರಶ್ನೆ ಇಲ್ಲ. ಆದರೆ ಇಲ್ಲೂ ಕೂಡ ಅಂತಹ ಟಾರ್ಗೆಟ್ ಮಾಡುವಂಥ ಜನಗಳು ನಿಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ. ಇದನ್ನು ಸಹಿಸ್ಕೊಂಡು ನಾವು ಸಹಬಾಳ್ವೆ ಮಾಡಬೇಕು. ಆದರೆ ಇದರಿಂದ ಆಗುವಂಥ ಹಿಂಸೆಗಳಿದೆಯಲ್ಲ,
ಅದು ನಮ್ಗೆ ಕೆಲವು ರಾತ್ರಿ ನಿದ್ರೆ ಬರಲ್ಲ. ಈ ರೀತಿ ಯಾಕೆ ನಮ್ಮನ್ನು, ಅದು ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಈ ಗೆಳೆಯರು ವರ್ತನೆ ಮಾಡ್ತಾರೆ ಅನ್ನೋದು ನೋಡಿದರೆ ಅಲ್ಲಿ ಜಲಸ್ ಇರ್ಬೋದು, ಕೌಟುಂಬಿಕ ದ್ವೇಷ ಇರ್ಬೋದು, ಸಂಸಾರಿಕ ದ್ವೇಷ ಇರ್ಬೋದು, ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸದ ಹೊಟ್ಟೆ ಕೆಚ್ಚಿರ್ಬೋದು, ನಿಮ್ಮನ್ನು ಹಾಳು ಮಾಡಬೇಕು ಅನ್ನೋಂಥ ಸುಪ್ತ ಮನಸ್ಸಿನ ಅವರ ಬಯಕೆಗಳಿರ್ಬೋದು. ಹಾಗಾಗಿ ನೀವು ಆಲೋಚನೆ ಮಾಡಿ, ನಿಮ್ಮ ಗೆಳೆಯರು ಎಷ್ಟು ಜನ ಇದ್ದಾರೆ, ಅವರಲ್ಲಿ ಸಾಚಾ ಗೆಳೆಯರೆಷ್ಟು, ನಕಲಿ ಗೆಳೆಯರೆಷ್ಟು, ನಿಮ್ಮ ಹಿತೈಷಿಗಳಲ್ಲಿ ಸಾಚಾ ಹಿತೈಷಿಗಳೆಷ್ಟು, ನಕಲಿ ಹಿತೈಷಿಗಳೆಷ್ಟು ಅಂತ ನೀವು ನೋಟ್ ಮಾಡ್ಕೋಬೇಕು, ಗುರುತು ಮಾಡ್ಕೋಬೇಕು. ಆ ಮೂಲಕ ನಿಮ್ಮನ್ನು ಅವಮಾನ, ನಿಮ್ಮ ಅವನತಿ ಮಾಡೋಕ್ಕೆ ನೀವು ಟಾರ್ಗೆಟ್ ಆಗ್ತಾ ಇದ್ದೀರಿ ಅನ್ನೋದನ್ನು ಮೊದಲೇ ತಿಳ್ಕೊಂಡು ಮುಂಜಾಗ್ರತೆ ವಹಿಸಬೇಕು. ಇಲ್ಲ ಅಂದರೆ ಜೀವನದಲ್ಲಿ ಅವರು ಖಂಡಿತ ನಿಮಗೆ ಒಂದು ಹಂತದಲ್ಲಿ ದೊಡ್ಡ ತೊಂದರೆಯನ್ನು ಕೊಡೋದ್ರಲ್ಲಿ ಅನುಮಾನ ಇಲ್ಲ ಅಂಥೇಳಿ ಇವತ್ತಿನ ಮಾರ್ನಿಂಗ್ ಬೈಟ್ಸ್ ಮುಗಿಸ್ತೇನೆ. ನಮಸ್ಕಾರ.